ಕೆಲಸ ನನಗೆ ಕಡೆ 4 ನಿಮಿಷ ಬಹುಶಃ 2-3 ನಿಮಿಷಗಳು ಇದೆಯೇನೋ ಗೊತ್ತಿಲ್ಲ. ನನಗಿಂದ ಎಲ್ಲರಿಂದ ಸ್ಪಷ್ಟವಾದ ಉತ್ತರ ಬೇಕಾಗಿರೋದು ಇಷ್ಟೇ ಅಪ್ಪ. ನಿಮ್ಗೂ ಬರ್ತೀನಿ ಮೇಡಮ್. ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ದರ್ಪ ದೌರ್ಜನ್ಯದ ದವಲತ್ತಿನ ಕಲ್ಚರ್ ಬೇಡ. ನಿಲ್ಲಬೇಕು ಅಂದ್ರೆ ಏನಾಗಬೇಕು? ಇದೊಂದು ಪ್ರಕರಣದಿಂದನಾದ್ರೂ ಈ ರೀತಿ ಮಾಡೋದ್ರಿಂದ ಎಷ್ಟು ಹಾನಿ ಆಗತ್ತೆ ಅಂತ ಅನ್ನೋದಕ್ಕೆ ಒಂದು ಈ ನ್ಯಾಯಾಂಗ ವ್ಯವಸ್ಥೆ ಇದರಲ್ಲಿ ಇನ್ವಾಲ್ವ್ ಆಗಿ ಅವರಿಗೆ ಕಾನೂನು ರೀತಿ ಕ್ರಮ ತಗೊಳ್ಬೇಕು. ಮುಂದೆ ಇದೊಂದು ಕ್ಲಾಸಿಕ್ ಉದಾಹರಣೆ ಆಗ್ಬಿಡ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಶ್ಲಾಘನೆಗಳ ಮಹಾಪೂರ ಬಂದ್ಬಿಡ್ತಾ ಇತ್ತು. ಯಾವಾಗ ಹಿಂಗ್ ಮಾತನಾಡಿದ್ದಾನೆ ನಮ್ಮ ಒಬ್ಬ ಕಾರ್ಯಕರ್ತನೋ ಮುಖಂಡನೋ ಅಂತ ಗೊತ್ತಾದ ತಕ್ಷಣ ಸುಮೋಟೋ ಕೇಸ್ಗೂ ವೇಟ್ ಮಾಡದೆ ಪಕ್ಷ ಆತನನ್ನು ಉಚ್ಚಾಟನೆ ಮಾಡೋ ಅಥವಾ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಿ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಬಂದು ಆತನನ್ನು ಒದ್ದೊಳಗೆ ಹಾಕ್ಬಿಟ್ಟಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗೃಹ ಸಚಿವರಾದ ಹೋಮ್ ಮಿನಿಸ್ಟರ್ಗೆ ಸಲ್ಯೂಟ್ ಮಾಡ್ತಾ ಇದ್ವಿ. ಈಗಲೂ ಸಮಯ ಇದೆ. ಅರೆಸ್ಟ್ ಹಿಮ್, ಕೈಂಡ್ಲಿ ಅರೆಸ್ಟ್ ಹಿಮ್ ಅಷ್ಟೇ ನಾವು ಕೇಳ್ಕೊಳ್ತಿರೋದು. ಕಷ್ಟನಾ ಅದು ಸೀಮಾ ಅವರೇ? ನೋಡಿ ಸ್ಮಿತಾ ಅವರೇ, ಇವಾಗ ಇಲ್ಲೇ ನೋಡ್ಕೊಂಡ್ವಿ. ಅವರು ನನ್ಗೆ ಅಷ್ಟೊಂದು ಪರ್ಸನಲ್ ಆಗಿ ಅಷ್ಟೊಂದು ಕೆಟ್ಟದಾಗ ಪಕ್ಕದವರು ಕೇಳ್ಕೊಂಡು ಕೂತಿದ್ದಾರೆ. ನಿಮ್ಮನ್ನು ಅಬ್ಜೆಕ್ಟ್ ಮಾಡಿಲ್ಲ. ಸಮಯ ಜಾಸ್ತಿ ಸಂಬೋಧನೆ ಮಾಡಿದೀನಿ. ಅದನ್ನ ನೀವು ಕೆಟ್ಟ ಪದ ಅಂದ್ರೆ ನಿಮ್ ರಾಜಕಾರಣ ಯಾವ್ದು ಹೇಳಿ ಸೀಮಾ ಮೇಡಮ್. ವರ್ತನೆಗೆ ನೀವು ಕೇಳಬೇಕ್ರಿ ಕ್ಷಮೆ. ವಿಷಯಕ್ಕೆ ಬನ್ನಿ ಸೀಮಾ ಮೇಡಮ್. ಕ್ರಮ ಯಾಕೆ ಆಗ್ತಿಲ್ಲ ಅದು ಉತ್ತರ ಕೊಡ್ತೀನಿ. ನೋಡಿ ಸ್ಮಿತಾ ಅವರೇ, ಈಗಾಗ್ಲೇ ಅವ್ರಿಗೆ ನೋಟಿಸ್ ಸರ್ವ್ ಆಗಿದೆ. ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಮತ್ತೆ ಅವರು ಇವಾಗ್ಲೇನೆ ಇವ್ರು ಅಮೃತ ಗೌಡ ಅವರು ಬಂದು ಹೇಳ್ಕೊಂಡಿದ್ದಾರೆ, ಹಿ ಈಸ್ ಲೈಕ್ ಮೈ ಬ್ರದರ್ಲಿ ಫಿಗರ್ ಅಂತ ಅಂದ್ಬಿಟ್ಟು ಬಂದು ಅವ್ರು ಹೇಳಿದ್ದಾರೆ. ನನ್ಗೆ ಮುಂಚೆನೆ ಯಾವಾಗ ಏನ್ ಕಷ್ಟಗಳು ಬಂದ್ರು ನಾ ಅವ್ರ ಹತ್ರನೇ ಹೋಗ್ತಾ ಇದ್ದಿದ್ದು, ಅವರೇ ನನ್ಗೆ ಏರಿಯಾದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಡ್ತಾ ಇದ್ದಿದ್ದು ಅನ್ನೋದನ್ನೇ ಹೇಳಿದ್ದಾರೆ. ಹೀಗಿರ್ಬೇಕಾದ್ರೆ ಮಧ್ಯ ಇಂತಹ ಒಂದು ಒಳ್ಳೆ ಬಾಂಧವ್ಯ ಇರಬೇಕಾದ್ರೆ ಯಾವಾಗ ಒಂದೇನೋ ಬಾಯಿ ತಪ್ಪಿನೋ ಏನೋ ಆಗಿದೆ ಆದ್ರೂ ಕೂಡ ಬಾಯಿ ತಪ್ಪಿ ಬರೋದು ಒಳಗಿರೋ ಕಲ್ಚರ್ ಸೀಮಾ ಮೇಡಮ್. ಬಾಯಿ ತಪ್ಪಿ ಬರೋದು ಒಳಗಿರೋ ಅಸಿಲಿ ಕಲ್ಚರ್. ನನ್ನ ಸಿಂಪಲ್ ಪ್ರಶ್ನೆ ಎಲ್ಲರಿಗೂ ಅರೆಸ್ಟ್ ಯಾಕೆ ಮಾಡಬೇಕು? ಆಯ್ತು ಮೇಡಮ್, ಥ್ಯಾಂಕ್ ಯು. ಶ್ರೀನಿವಾಸ್ ಸರ್, ಸುರ್ಬಿ ಅವ್ರು ಮಾತಾಡಿ. ಸುರ್ಬಿ ಅವ್ರು ಮಾತ್ರ ಆನೆ. ಅಲ್ಲ, ಬಾಯ್ ತಪ್ಪಿ ಮಾತಾಡಿದ್ದಾರೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ನೀವು ಸೀಮಾ ಅವರೇ? ಸೀರಿಯಸ್ ಆಗಿ ಅಲ್ಲ, ಇವತ್ತು ರಾಜು ಗೌಡ್ರು ನಿಮ್ಗೆ ಪ್ರಶ್ನೆ ಕೇಳ್ತಾರೆ, ನೀವ್ ಏನು ಇಲ್ಲ 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 ದಯವಿಟ್ಟು ನೀವ್ ಹೇಳ್ತಿರೋದು ಒಂದ್ ಬಾರಿ ಕೇಳಿಸ್ಕೊಳ್ಳಿ. ಆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಅಲ್ಲಿ ಬರೀ ಬೀಪ್ 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 ಅಂತಿದೆ. ಬರೀ ಬೀಪ್ ಅಲ್ಲೇ ಕಾನ್ವರ್ಸೇಷನ್ ಏನ್ ಮಾತಾಡ್ತಾ ಇದ್ದೀರಾ? ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರ ವಿರುದ್ಧ ದೌರ್ಜನ್ಯದ ಪ್ರಕಾರವಾಗಿ ಯಾವುದೇ ಒಂದು ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ನಾವು 2.5 ವರ್ಷಗಳಿಂದ ನೋಡ್ಕೊಂಡು ಬಂದಿರುವಂತದ್ದು ಮಹಿಳೆಯರು, ಅದರಲ್ಲಿ ಮಹಿಳಾ ಅಧಿಕಾರಿಗಳು ಈ ಒಂದು ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಿರುವಂತವರಿಗೆ ಬಹಳಷ್ಟು ಇಂತಹ ಒಂದು ಸಂದರ್ಭಗಳನ್ನು ನಾವು ನೋಡ್ಕೊಂಡು ಬಂದಿರುವಂತದ್ದು. ಸ್ಟೇಜ್ ಅಲ್ಲೂ ನಡೆಯುತ್ತೆ, ಸ್ಟೇಜ್ ಕೆಳಗಡೆನೂ ನಡೆಯುತ್ತೆ. ಇಂತಹ ಒಂದು ಸರ್ಕಾರ, ಗೃಹ ಸಚಿವರು, ಇಂತಹ ಒಂದು ಸರ್ಕಾರ ಮತ್ತೆ ತಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಕ್ಷಣವೇ ಕ್ರಮ ತಗೊಳ್ಬೇಕಾದಂತಹ ಸಂದರ್ಭದಲ್ಲಿ 4 ದಿನ ಮಾಧ್ಯಮದಿಂದ ನಾವು ಅರೆಸ್ಟ್ ಮಾಡಕ್ಕಾಗಲ್ಲ, ಬೇರೆಯವರಿಂದ ಅರೆಸ್ಟ್ ಮಾಡಕ್ಕಾಗಲ್ಲ. ಇಂತಹ ಒಂದು ಎಕ್ಸ್ಕ್ಯೂಸಸ್ ಸರ್ಕಾರಿ ಅಧಿಕಾರಿ ಇದ್ದಾರೆ, ಅವ್ರಿಗೊಂದು 2 ನಿಮಿಷ ಟೈಮ್ ಕೊಟ್ಬಿಡಿ. ಲಾಸ್ಟ್ ಫೈನಲ್ ಕ್ವಿಕ್ ಆಗಿ ಮೇಡಮ್, ಕ್ವಿಕ್ ಆಗಿ. ಯಾರು ಇಲ್ಲಿ ಕೆಸರೆಚ್ಚಾಟಕ್ಕೆ ಇದು ವೇದಿಕೆ ಆಗಬಾರ್ದು. ಯಾಕಂದ್ರೆ ವಿಷಯ ಏನು ಅನ್ನೋದು ಅಂದ್ರೆ ನಮ್ಮ ಸರ್ಕಾರಿ ನೌಕರು ನಿರ್ಭೀತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸರ್ಕಾರದಿಂದ ಹಾಗೆ ಸಾರ್ವಜನಿಕರಿಂದ ನಮಗೆ ರಕ್ಷಣೆ, ನಮ್ಮ ಮರ್ಯಾದೆ ನಮಗೆ ಇರಬೇಕು. ಅದಕ್ಕೋಸ್ಕರ ಇದು ಒಂದು ವೇದಿಕೆ ಆಗ್ಬೇಕಷ್ಟೇ. ಯಾರು ವಹಿಸ್ಕೊಳ್ಳೋದಲ್ಲ. ಇದೊಂದು ಪ್ರಕರಣ ಮುಂದಿಟ್ಕೊಂಡು ಅವರಿಗೆ ವ್ಯಕ್ತಿಗೆ
ಗುರುತರವಾದ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಯಾರಾದ್ರೂ ಈ ರೀತಿ ನಡ್ಕೊಂಡ್ರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ದರ್ಪ, ದಬ್ಬಾಳಿಕೆ ಮಾಡೋದಾದ್ರೆ ಅವ್ರಿಗೂ ಕೂಡ ಇಂತ ಒಂದು ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಒಂದು ಮಾದರಿ ಪ್ರಕರಣ ಆಗ್ಬೇಕಿದು Correct. ನಮ್ಮ ಅಂತ ನಿರೀಕ್ಷೆನೂ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮ ಮಹಿಳಾ ಅಧಿಕಾರಿ ಆಗಿರ್ಬೋದು, ಸರ್ಕಾರಿ ನೌಕರಿ ಇಲ್ಲಿ ಯಾರು ಇರ್ತಾರೋ ಅವರಿಗೆ ಒಂದು ರಕ್ಷಣೆಯನ್ನ ಕೊಡಬೇಕು. ಫಸ್ಟ್ ನನಗೆ ಸಮಯ ಇದ್ದದಷ್ಟೇ, ಬಟ್ ನನಗೆ ಸಮಯ ಇದ್ದದಷ್ಟೇ. ಹೌದು ರಾಜಗೌಡ್ರೆ, ಕ್ಷಮೆ ಇರ್ಲಿ, ನನಗೆ ಸಮಯ ಇದ್ದದಷ್ಟೇ, ಬಟ್ ಐ ಪ್ರಾಮಿಸ್ ಈ ಸರ್ಕಾರ ಕ್ರಮ ಕೈಗೊಳ್ಳುವವರೆಗೂ ಯಾರು ಬಿಟ್ಟರು ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ನಮ್ಮ ಅಜೆಂಡಾ ಒಂದೇ, ಅರೆಸ್ಟ್ ರಾಜೀವ್ ಗೌಡ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನಮಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಟಾರ್ಗೆಟ್ ಮಾಡಬೇಕು ಅಂತಾನೋ, ರಾಜೀವ್ ಗೌಡ ಅವ್ರ ವಿರುದ್ಧವಾಗಿ ಪರ್ಸನಲ್ ನಮ್ಗೇನೋ ಗ್ರಜ್ಜಿದೆ ಅಂತಾನೂ ಅಲ್ಲ. ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಇಂಥ ಪದಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ನಾಳೆ ದಿನ ಯಾವನಿಗೂ, ಈ ಪದವನ್ನ ನಾನು ಸಿಂಗ್ಯುಲರ್ ಅಲ್ಲೇ ಬಳಸ್ತಾ ಇದ್ದೀನಿ, ಯಾವನಿಗೂ ಧೈರ್ಯ ಬರಬಾರದು. ಹಾಗಾಗಬೇಕು ಅಂದ್ರೆ ಆತನನ್ನ ಒಳಗ್ ಹಾಕ್ಬೇಕು, ಹೊರಗೆ ಬರದೇ ಇರೋ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು. ಸೀಮಾ ಮೇಡಮ್, ದಯವಿಟ್ಟು ನಿಮ್ಮ ಪಕ್ಷದವ್ರಿಗೆ ಹೋಗಿ ಹೇಳಿ, ಅಷ್ಟು ಧೈರ್ಯ ತೋರಿಸ್ಲಿಕ್ಕೆ, ಅಷ್ಟು ಧೈರ್ಯ ನಾನು ಕೇಳಲ್ಲ ಸರ್, ನಾನು ಕೇಳಲ್ಲ, ನನಗೆ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಇಂಥವನನ್ನ ಒಳಗ್ ಹಾಕಿ ಅಂತ ಹೇಳಿ ಸೀಮಾ ಮೇಡಮ್ ಒಬ್ಬ ಮಹಿಳೆಯಾಗಿ ದಯಮಾಡಿ ತಾವು ಹೋಗಿ ಹೇಳಿ ಅಂತ ವಿನಂತಿಸ್ಕೊಳ್ತಾ, ಧನ್ಯವಾದ. ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಅರೆಸ್ಟ್ ರಾಜೀವ್ ಗೌಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾರು ಇಲ್ಲಿ ಕೆಸರೆಚ್ಚಾಟಕ್ಕೆ ಇದು ವೇದಿಕೆ ಆಗಬಾರದು. ಯಾಕಂದ್ರೆ ವಿಷಯ ಏನು ಅನ್ನೋದು ಅಂದ್ರೆ, ನಮ್ಮ ಸರ್ಕಾರಿ ನೌಕರು ನಿರ್ಭೀತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸರ್ಕಾರದಿಂದ ಹಾಗೆ ಸಾರ್ವಜನಿಕರಿಂದ ನಮಗೆ ರಕ್ಷಣೆ, ನಮ್ಮ ಮರ್ಯಾದೆ ನಮಗೆ ಇರಬೇಕು. ಅದಕ್ಕೋಸ್ಕರ ಇದು ಒಂದು ವೇದಿಕೆ ಆಗ್ಬೇಕಷ್ಟೇ, ಯಾರನ್ನ ಯಾರು ವಹಿಸ್ಕೊಳ್ಳೋದಲ್ಲ. ಇದೊಂದು ಪ್ರಕರಣ ಮುಂದಿಟ್ಕೊಂಡು ಅವ್ರಿಗೆ ವ್ಯಕ್ತಿಗೆ ಗುರುತರವಾದ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಯಾರಾದ್ರೂ ಈ ರೀತಿ ನಡ್ಕೊಂಡ್ರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ದರ್ಪ, ದಬ್ಬಾಳಿಕೆ ಮಾಡೋದಾದ್ರೆ ಅವ್ರಿಗೂ ಕೂಡ ಇಂತ ಒಂದು ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಒಂದು ಮಾದರಿ ಪ್ರಕರಣ ಆಗ್ಬೇಕಿದು ಅಂತ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮ ಮಹಿಳಾ ಅಧಿಕಾರಿ ಆಗಿರ್ಬೋದು, ಸರ್ಕಾರಿ ನೌಕರಿ ಇಲ್ಲಿ ಯಾರು ಇರ್ತಾರೋ ಅವರಿಗೆ ಒಂದು ರಕ್ಷಣೆಯನ್ನ ಕೊಡಬೇಕು. ಫಸ್ಟ್ ನನಗೆ ಸಮಯ ಇದ್ದದಷ್ಟೇ, ಬಟ್ ನನಗೆ ಸಮಯ ಇದ್ದದಷ್ಟೇ. ಹೌದು ರಾಜಗೌಡ್ರೆ, ಕ್ಷಮೆ ಇರ್ಲಿ, ನನಗೆ ಸಮಯ ಇದ್ದದಷ್ಟೇ, ಬಟ್ ಐ ಪ್ರಾಮಿಸ್ ಈ ಸರ್ಕಾರ ಕ್ರಮ ಕೈಗೊಳ್ಳುವವರೆಗೂ ಯಾರು ಬಿಟ್ಟರು ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ನಮ್ಮ ಅಜೆಂಡಾ ಒಂದೇ, ಅರೆಸ್ಟ್ ರಾಜೀವ್ ಗೌಡ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನಮಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಟಾರ್ಗೆಟ್ ಮಾಡಬೇಕು ಅಂತಾನೋ, ರಾಜೀವ್ ಗೌಡ ಅವ್ರ ವಿರುದ್ಧವಾಗಿ ಪರ್ಸನಲ್ ನಮ್ಗೇನೋ ಗ್ರಜ್ಜಿದೆ ಅಂತಾನೂ ಅಲ್ಲ. ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಇಂಥ ಪದಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ನಾಳೆ ದಿನ ಯಾವನಿಗೂ, ಈ ಪದವನ್ನ ನಾನು ಸಿಂಗ್ಯುಲರ್ ಅಲ್ಲೇ ಬಳಸ್ತಾ ಇದ್ದೀನಿ, ಯಾವನಿಗೂ ಧೈರ್ಯ ಬರಬಾರದು. ಹಾಗಾಗಬೇಕು ಅಂದ್ರೆ ಆತನನ್ನ ಒಳಗ್ ಹಾಕ್ಬೇಕು, ಹೊರಗೆ ಬರದೇ ಇರೋ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು. ಸೀಮಾ ಮೇಡಮ್, ದಯವಿಟ್ಟು ನಿಮ್ಮ ಪಕ್ಷದವ್ರಿಗೆ ಹೋಗಿ ಹೇಳಿ, ಅಷ್ಟು ಧೈರ್ಯ ತೋರಿಸ್ಲಿಕ್ಕೆ, ಅಷ್ಟು ಧೈರ್ಯ ನಾನು ಕೇಳಲ್ಲ ಸರ್, ನಾನು ಕೇಳಲ್ಲ, ನನಗೆ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಇಂಥವನನ್ನ ಒಳಗ್ ಹಾಕಿ ಅಂತ ಹೇಳಿ ಸೀಮಾ ಮೇಡಮ್ ಒಬ್ಬ ಮಹಿಳೆಯಾಗಿ ದಯಮಾಡಿ ತಾವು ಹೋಗಿ ಹೇಳಿ ಅಂತ ವಿನಂತಿಸ್ಕೊಳ್ತಾ, ಧನ್ಯವಾದ. ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಅರೆಸ್ಟ್ ರಾಜೀವ್ ಗೌಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.